ನನ್ನ ಹೆಸರು ಆನಂದ್. ಈ ಘಟನೆ ನಡೆದಾಗ ನಾನು ಕಾಲೇಜ್‌ನಲ್ಲಿ ಓದ್ತಿದ್ದೆ. ನನ್ನ ವಯಸ್ಸು ಸುಮಾರು 20ರಿಂದ 21 ವರ್ಷ. ಈ ಸಮಯದಲ್ಲಿ ನನ್ನ ಜೀವನ ತುಂಬ ಸಾಮಾನ್ಯ. ಬೆಳಗ್ಗೆ ಕಾಲೇಜು, ಸಂಜೆ ಸ್ನೇಹಿತರ ಜೊತೆ ಸುತ್ತಾಟ, ಕೆಲವೊಮ್ಮೆ ಮನೆಗೆ ಬಂದು ಸಿನಿಮಾ. ಇದೇ ನನ್ನ ದಿನಚರಿ. ನಾವು ಬೆಂಗಳೂರಿನ ಒಂದು ಶಾಂತ ಪ್ರದೇಶದಲ್ಲಿ ವಾಸಿಸ್ತಿದ್ವಿ. ನಮ್ಮನೆ ಸ್ವಂತ ಮನೆ. ಗ್ರೌಂಡ್ ಫ್ಲೋರ್‌ನಲ್ಲಿ ನಾವು ವಾಸಿಸ್ತಿದ್ವಿ. ಮೇಲಿನ 2 ಫ್ಲೋರ್‌ಗಳು ಬಾಡಿಗೆಗೆ ಕೊಡಲಾಗಿತ್ತು. ನಾನು, ನನ್ನ ತಂಗಿ, ಅಪ್ಪ, ಅಮ್ಮ ಮೇಲಿನ ಫ್ಲೋರಲ್ಲಿ 2 ಕುಟುಂಬಗಳು ಬಾಡಿಗೆಗೆ ಇದ್ದರು. ಸೆಕೆಂಡ್ ಫ್ಲೋರ್‌ನಲ್ಲಿ ಇದ್ದ ದಂಪತಿಗಳು ಇಬ್ಬರು ಕೆಲ್ಸಕ್ಕೆ ಹೋಗ್ತಿದ್ದವರು, ಬೆಳಗ್ಗೆ ಹೋಗಿ ಸಂಜೆ ಮನೆಗೆ ಬರ್ತಿದ್ದವರು. ಅವ್ರ ಜೊತೆ ಮಾತುಕತೆ ಇಲ್ಲ. ಆದರೆ ಫಸ್ಟ್ ಫ್ಲೋರ್‌ನಲ್ಲಿ ವಾಸಿಸ್ತಿದ್ದವ್ರು ಮಾತ್ರ ನನ್ನ ಗಮನ ಸೆಳೀತಾನೆ ಇದ್ರು. ಅವರ ಹೆಸರು ಪ್ರಿಯಾ. ಅವರು ಮೊದಲ ಬಾರಿ ನಮ್ಮನೆಗೆ ಬಾಡಿಗೆಗೆ ಬರೋಕ್ಕೆ ಬಂದ ದಿನ ನನಗಿನ್ನೂ ನೆನಪಿದೆ. ಅವಳು ಸುಮಾರು 28 ವರ್ಷದವಳಾಗಿದ್ಳು. ತುಂಬ ಆತ್ಮವಿಶ್ವಾಸದಿಂದ ಸಖತ್ತಾಗಿ ಮಾತಾಡ್ತಾ ಇದ್ಳು. ಮೊದಲ ಬಾರಿ ನೋಡಿದಾಗಲೇ ಅವಳು ತುಂಬ ಗಮನ ಸೆಳೆಯುವಂತಹ ವ್ಯಕ್ತಿ ಅನ್ನೋದು ಯಾರಿಗೆ ಬೇಕಾದರೂ ಅರ್ಥ ಆಗ್ತಾ ಇತ್ತು. ಅವರು ಮನೆಗೆ ಶಿಫ್ಟ್ ಆಗುವಾಗ ಕೆಲವು ಸಾಮಾನುಗಳನ್ನು ಒಳಗೆ ತೆಗೆದುಕೊಳ್ಳುವ ಸಹಾಯ ಬೇಕಾಯಿತು ಅವ್ರಿಗೆ. ಅವಳು ನಮ್ಮ ಮನೆಗೆ ಬಂದು ಹೆಲ್ಪ್ ಕೇಳಿದ್ಲು, ಸ್ವಲ್ಪ ಸಹಾಯ ಮಾಡ್ತೀರಾ ಅಂತ. ಅಪ್ಪ ಬೇರೆ ಹೊರಗಡೆ ಇದ್ರು, ಹೀಗಾಗಿ ನಾನು ಹೋಗಿ ಅವಳಿಗೆ ಸಹಾಯ ಮಾಡಿದ್ದೆ. ಆ ದಿನ ಮೊದಲ ಬಾರಿ ಅವಳ ಜೊತೆ ಸರಿಯಾಗಿ ಮಾತಾಡಿದ್ದು, ಹತ್ರದಿಂದ ನೋಡಿದ್ದು. ಅವಳು ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ಲು. ಧನ್ಯವಾದಗಳು ಅಂತ ನಗುತ್ತಾ ಹೇಳಿದಾಗ ನನಗೆ ಸ್ವಲ್ಪ ವಿಚಿತ್ರ ಅಂತಲೂ ಅನ್ನಿಸ್ತು. ಅದಾದ ನಂತರ ಕೆಲವು ದಿನಗಳು ಹೀಗೆ ಕಳೀತಾ ಹೋಯಿತು. ಅವಳು ಕೆಲವೊಮ್ಮೆ ನಮ್ಮ ಅಮ್ಮನ ಜೊತೆ ಮಾತಾಡಲು ಬರ್ತಾ ಇದ್ಲು. ಯಾಕಂದರೆ ಅವಳಿಗೆ ಇಲ್ಲಿ ಹೆಚ್ಚು ಪರಿಚಯ ಇದ್ದವ್ರು ಯಾರೂ ಇಲ್ಲ. ಹೀಗಾಗಿ ಅಮ್ಮನ ಜೊತೆ ಮಾತುಕತೆ ಅದು ಇದು ಡಿಸ್ಕಷನ್ ಮತ್ತು ಗಾಸಿಪ್ಸ್ ಎಲ್ಲ ಮಾತಾಡ್ತಾ ಇದ್ಲು. ನಾನು ಕೂಡ ಅಲ್ಲಿ ಇದ್ದಾಗ ಕೆಲವೊಮ್ಮೆ ಮಾತಾಡ್ತಿದ್ದೆ. ಆದರೆ ನಿಧಾನವಾಗಿ ನನಗೆ ಒಂದು ಸಂಗತಿ ಗಮನಕ್ಕೆ ಬರೋಕ್ಕೆ ಶುರುವಾಯಿತು. ಪ್ರಿಯಾ ಯಾವಾಗಲೂ ತುಂಬ ಆತ್ಮವಿಶ್ವಾಸದಿಂದ ಇರ್ತಿದ್ಳು. ಅವಳು ಮಾತನಾಡುವ ರೀತಿ, ನಡೆದುಕೊಳ್ಳುವ ರೀತಿ ಎಲ್ಲವೂ ಕೂಡ ತುಂಬ ವಿಭಿನ್ನವಾಗಿತ್ತು. ಒಂದಿನ ಅಮ್ಮ ಹೇಳಿದ್ಲು, "ಪ್ರಿಯಾ ಹತ್ತಿರದ ಜಿಮ್‌ಗೆ ಸೇರ್ಕೊಂಡಿದ್ದಾಳೆ. ಆರೋಗ್ಯ ಕಾಪಾಡ್ಕೋಬೇಕು, ಸ್ಟ್ರೆಂತಲ್ಲಿರಬೇಕು, ಫಿಟ್ಟಾಗಿರಬೇಕು" ಅಂತ. ಆ ಸುದ್ದಿ ಕೇಳಿದಾಗ ನಾನು ಅಷ್ಟೇ ಗಮನ ಕೊಡಲಿಲ್ಲ. ಆದರೆ ಕೆಲವು ದಿನಗಳ ನಂತರ ನನಗೂ ಒಂದು ವಿಚಿತ್ರ ಸಂಗತಿ ನಡೀತು. ಒಂದು ಸಂಜೆ ನಾನು ಸ್ನೇಹಿತರ ಜೊತೆ ಹೊರಗಡೆ ಹೋಗಿ ಮನೆಗೆ ಬರ್ತಾ ಇದ್ದೀನಿ. ಅದೇ ಸಮಯದಲ್ಲಿ ಜಿಮ್‌ನಿಂದ ಪ್ರಿಯಾ ಮನೆಗೆ ಕೂಡ ಬರ್ತಾ ಇದ್ದಾಳೆ. ಅವಳು ಒಂದು ಸ್ಪೋರ್ಟ್ಸ್ ಡ್ರೆಸ್‌ನಲ್ಲಿ ಫಿಟ್ಟಾಗಿ ಕಾಣ್ತಾ ಇದ್ಲು. ಕೈಯಲ್ಲಿ ಜಿಮ್ ಬ್ಯಾಗು, ಮತ್ತು ಇನ್ನೊಂದು ಕೈಯಲ್ಲಿ ಬಾಟಲು. ಅವಳು ನನ್ನನ್ನು ನೋಡಿ ನಗುತ್ತಾ ಹೇಳಿದ್ಲು, "ಹೇ, ನೀವು ಜಿಮ್ ಬರೋದಿಲ್ವಾ?" ನಾನು ನಗುತ್ತಾ, "ಇಲ್ಲ ಇಲ್ಲ, ಸಮಯ ಸಿಗೋದಿಲ್ಲ ನನಗೆ" ಅಂದೆ. ಅವಳು ಹಾಸ್ಯವಾಗಿ ಹೇಳಿದ್ಲು, "ಸಮಯ ಮಾಡ್ಕೊಳ್ಬೇಕು, ಇಲ್ದಿದ್ರೆ ಮುಂದೆ ಕಷ್ಟವಾಗ್ಬಿಡುತ್ತೆ" ಅಂತ. ಅದು ಸಾಮಾನ್ಯ ಮಾತುಕತೆಯೇ ಆಗಿತ್ತು. ಆದರೆ ಆ ದಿನದ ನಂತರ ನನ್ನ ಮನಸ್ಸಲ್ಲಿ ಒಂದು ಆಲೋಚನೆ ಹುಟ್ಕೊಳ್ಳುತ್ತೆ. ನಾನು ಜಿಮ್ ಸೇರಿಕೊಂಡ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತಲ್ವಾ ಅಂತ. ಕೆಲ ದಿನಗಳ ನಂತರ ನಾನು ಕೂಡ ಅದೇ ಜಿಮ್‌ಗೇನೆ ಸೇರಿಕೊಳ್ತೀನಿ. ಮೊದಲ ದಿನವೇ ಅಲ್ಲಿ ಪ್ರಿಯಾ ಕಂಡ್ಳು. ಅವಳು ಆಶ್ಚರ್ಯದಿಂದ ಕೇಳಿದ್ಲು, "ನೀನಾ? ನೀನಿಲ್ಲಿ?" ನಾನು ನಗುತ್ತಾ ಹೇಳಿದ್ದೆ, "ಹೌದು, ಆರೋಗ್ಯ ಕಾಪಾಡ್ಕೊಳ್ಬೇಕಲ್ವಾ? ಸೊ ಹಾಗಾಗಿ." ಆ ದಿನದಿಂದ ನಾವು ಜಿಮ್‌ನಲ್ಲಿ ಆಗಾಗ ಭೇಟಿ ಆಗ್ತಾ ಇದ್ವಿ. ಮೊದಲು ಕೇವಲ ಹಾಯ್, ಬಾಯ್, ಹಲೋ, ಊಟ, ತಿಂಡಿ ಅಷ್ಟೇ ಮಾತುಕತೆ ಇರ್ತಿತ್ತು. ನಂತರ ನಿಧಾನವಾಗಿ ಮಾತುಕತೆ ಅನ್ನೋದು ಹೆಚ್ಚಾಗಕ್ಕೆ ಶುರುವಾಗುತ್ತೆ. ಜಿಮ್‌ಗೆ ಹೋಗುವಾಗ, ವಾಪಸ್ ಬರುವಾಗ ಕೆಲವೊಮ್ಮೆ ನಾವೇನೇ ಒಂದೇ ಸಮಯದಲ್ಲಿ ಬರ್ತಾ ಇದ್ವಿ. ಅಲ್ಲಿ ನಾವು ಕಾಲೇಜು ಮತ್ತು ಕೆಲಸ, ಜೀವನ ಹೀಗೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾತಾಡ್ತಾ ಇದ್ವಿ. ಕೆಲ ದಿನಗಳ ನಂತರ ಅವಳು ನನ್ನ ಬಗ್ಗೆ ಹೆಚ್ಚು ಪ್ರಶ್ನೆ ಕೇಳೋಕ್ಕೆ ಶುರು ಮಾಡ್ತಾಳೆ. ಕಾಲೇಜ್ ಹೇಗಿದೆ? ಮತ್ತು ಸ್ನೇಹಿತರು ಹೇಗಿದ್ದಾರೆ? ಹಾಗೆ ಗರ್ಲ್ ಫ್ರೆಂಡ್ ಇದ್ದಾಳಾ? ಲವರ್ ಇದ್ದಾಳಾ? ಈ ಪ್ರಶ್ನೆ ಕೇಳಿದಾಗ ನನಗೆ ಸ್ವಲ್ಪ ನಗು ಬಂತು. ನಾನಂತೂ ಇರುವ ಸತ್ಯವನ್ನು ಇದ್ದ ಹಾಗೆ ಹೇಳಿಬಿಟ್ಟೆ. "ಹೌದು, ಒಬ್ಬಳು ಇದ್ದಾಳೆ." ಅವಳು ನಗುತ್ತಾ ಹೇಳಿದ್ಲು, "ಆಹಾ, ಚೆನ್ನಾಗಿದೆ." ಈ ಮಾತುಕತೆ ಅಲ್ಲಿಗೆ ಮುಗೀತು. ಆದರೆ ಆ ದಿನದಿಂದ ನಮ್ಮ ಸ್ನೇಹ ಸ್ವಲ್ಪ ಮಟ್ಟಿಗೆ ಹೆಚ್ಚಾಯಿತು. ಮತ್ತು ನಮ್ಮ ನಡುವೆ ಒಂದು ಬಾಂಧವ್ಯ ಅನ್ನೋದೇನಿದೆ ಅದು ಸ್ವಲ್ಪ ಜಾಸ್ತಿನೇ ಆಯಿತು. ಒಂದು ವಾರದ ನಂತರ ನಾವು ಜಿಮ್‌ನಿಂದ ಮನೆಗೆ ಬರ್ತಿದ್ದಾಗ ಅವಳು ಹೇಳಿದ ಒಂದು ಮಾತು ನನ್ನ ಮನಸ್ಸಿನಲ್ಲಿ ಹಾಗೆ ಅಚ್ಚೊಳಿದೆ ಉಳಿದುಬಿಡ್ತು. "ನೀನು ಸ್ವಲ್ಪ ತುಂಬ ಒಳ್ಳೆಯವನ ಥರ ಕಾಣ್ತೀಯ ಕಣೋ." ಆ ಮಾತು ಕೇಳಿದಾಗ ನನಗೆ ಸ್ವಲ್ಪ ಆಶ್ಚರ್ಯವಾಯಿತು. ಯಾಕಂದರೆ ಆ ಸಮಯದಲ್ಲಿ ನಾನು ಅವಳನ್ನು ಕೇವಲ ಮನೆಯ ಬಾಡಿಗೆದಾರ್ತಿ ಅಷ್ಟೇ ಅಂತ ನೋಡ್ತಾ ಇದ್ದೆ. ಆದರೆ ನಿಧಾನವಾಗಿ ಪರಿಸ್ಥಿತಿಗಳು ಬದಲಾಗ್ತಾ ಬದಲಾಗ್ತಾ ಬಂತು. ನಮ್ಮ ಮಾತುಕತೆ ಅನ್ನೋದು ಅತಿಯಾಗಿ ಹೆಚ್ಚಾಗ್ತಾ ಇತ್ತು. ಹಿಂಗೆ ಒಂದಿನ ಭಾನುವಾರ ಜಿಮ್‌ನಲ್ಲಿ ಅವಳು ವ್ಯಾಯಾಮ ಮಾಡ್ತಾ ಇದ್ದಾಗ ನಾನು ಅವಳನ್ನೇ ನೋಡ್ತಾ ಇದ್ದೆ.
ಅವಳು ಅದನ್ನು ಗಮನಿಸಿ ನಗುತ್ತಾ ಕೇಳಿದ್ಲು, ಏಯ್ ಏನು ನೋಡ್ತಿದ್ಯಾ? ಜಿಮ್ ಮಾಡಿದೆ ನನ್ನ ತಕ್ಷಣವೇ ಏನಿಲ್ಲ ಅಂದೆ. ಆದರೆ ಅವಳು ಮತ್ತೆ ಕೇಳಿದ್ಲು, ಸರಿ ಸರಿ ನಿಜ ಹೇಳು, ಈಗ ನಿನ್ನನ್ನು ನೋಡ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ ಅಂತ. ಆ ಪ್ರಶ್ನೆಗೆ ನನಗೆ ಉತ್ತರ ಸಿಗಲೇ ಇಲ್ಲ. ಆ ಕ್ಷಣದಲ್ಲಿ ನನಗೆ ಗೊತ್ತಾಗಲಿಲ್ಲ, ಈ ಸಾಮಾನ್ಯ ಸ್ನೇಹವೇ ಮುಂದೆ ನನ್ನ ಜೀವನದಲ್ಲಿ ಒಂದು ಅನಿರೀಕ್ಷಿತ ಘಟನೆಗೆ ಕಾರಣವಾಗಲಿದೆ ಅಂತ. ಮತ್ತು ಕೆಲವೇ ದಿನಗಳಲ್ಲಿ ನಡೆದಂತಹ ಒಂದು ಘಟನೆ ಎಲ್ಲೇ ಉಳಿತಿದ್ಲು. ಮೊದಲ ದಿನಗಳಲ್ಲಿ ಎಲ್ಲವೂ ನನ್ನ ತುಂಬಾ ಮತ್ತು ಪ್ರಿಯಾಳ ಸಾಮಾನ್ಯವಾಗಿ ನಡುವೆ ಕಂಡುಬರ್ತಾ ಇರುವಂತಹ ಇತ್ತು. ಸಂಬಂಧ ಬೆಳಗ್ಗೆ ಗೀತಾ ಅಡುಗೆ ಮಾಡ್ತಾ ಇದ್ಲು, ಸಂಪೂರ್ಣವಾಗಿ ಮನೆ ಸ್ವಚ್ಛ ಮಾಡ್ತಾ ಇದ್ಲು, ಬದಲಾಯಿಸ್ಬಿಡುತ್ತೆ. ಸುಧಾಳಿಗೆ ಆ ಔಷಧಿ ದಿನ ಕೊಟ್ಟು ಏನಾಯ್ತು ಕಾಳಜಿ ಗೊತ್ತಾ? ವಹಿಸ್ತಾ ಇದ್ಲು. ಆ ದಿನ ಜಿಮ್ಮಿಂದ ಮನೆಗೆ ಬರ್ತಿದ್ದಾಗ ಪ್ರಿಯಾ ಕೇಳಿದ ಪ್ರಶ್ನೆ ನನ್ನ ಮನಸ್ಸಿನಲ್ಲೇ ಸುತ್ತಾ ಇತ್ತು. ನೀನು ಏನು ಯೋಚಿಸ್ತಿದೀಯಾ? ನಾನು ಅದಕ್ಕೆ ಸರಿಯಾಗಿ ಉತ್ತರ ಕೊಡಲೇ ಇಲ್ಲ. ಏನಿಲ್ಲ ಹಾಗೆ ಅಂತ ಹೇಳಿ ಮಾತನ್ನು ಬದಲಾಯಿಸಿದೆ. ಆದರೆ ಆ ಕ್ಷಣದಿಂದ ನಮ್ಮ ಸ್ನೇಹದಲ್ಲಿ ಒಂದು ವಿಚಿತ್ರ ಬದಲಾವಣೆ ಆಗೋಕ್ಕೆ ಶುರುವಾಯಿತು. ನನಗಿಂತ ಸ್ವಲ್ಪ ದೊಡ್ಡವರು ವಯಸ್ಸಿನಲ್ಲಿ. ಮುಂದಿನ ಕೆಲವು ದಿನಗಳಲ್ಲಿ ಪ್ರಿಯಾ ನನ್ನ ಜೊತೆ ಇನ್ನೂ ಹೆಚ್ಚು ಅತಿಯಾಗಿ ಮಾತಾಡೋಕ್ಕೆ ಶುರು ಮಾಡಿದ್ಲು. ಅವಳ ಪ್ರೈವೇಟ್ ವಿಚಾರಗಳನ್ನ ಹೇಳೋಕ್ಕೆ ಶುರು ಮಾಡಿದ್ಲು. ಜಿಮ್ನಲ್ಲಿ ನೋಡಿದಾಗ ಮಾತ್ರ ಅಲ್ಲ, ಕೆಲವೊಮ್ಮೆ ಮನೆಯಲ್ಲೂ ಕೂಡ ಭೇಟಿಯಾಗ್ತಾ ಇದ್ವಿ, ಅಷ್ಟೇ ಪ್ರೇಯಸಿಯಾಗಿರ್ತಿದ್ವಿ. ಒಂದು ಸಂಜೆ ನಾನು ಕಾಲೇಜಿನಿಂದ ಮನೆಗೆ ಬಂದಾಗ ಆ ಪ್ರಿಯಾ ನಮ್ಮನೆ ಮುಂದೆ ಬಂದು ನಿಂತಿದ್ಲು. ಅವಳು ನಾನು ನೋಡಿ ನಗುತ್ತಾ ಹೇಳಿದ್ಲು, ಆನಂದ್ ಸ್ವಲ್ಪ ಸಮಯ ಇದೆಯಾ? ಹೌದು, ಏನಾಯಿತು ಅಂತ ಕೇಳಿದ್ದೆ. ಮೇಲಕ್ಕೆ ಬಾ, ಒಂದು ವಿಷಯ ಕೇಳಬೇಕು. ಮೊದಲಿಗೆ ನಂಗೆ ಸ್ವಲ್ಪ ಅಚ್ಚರಿಯಾಯಿತು, ಯಾಕಂದರೆ ಮೊದಲು ಅವಳು ಈ ರೀತಿಯಾಗಿ ಕರೀಲೇ ಇಲ್ಲ ನನ್ನನ್ನು. ಆದರೆ ನಾನು ಏನು ಯೋಚಿಸಿದೆ, ಮೇಲಕ್ಕೆ ಹೋದೆ. ಅವಳ ಮನೆಯೊಳಗೆ ಹೋದಾಗ ನಾನು ಗಮನಿಸಿದ ಒಂದು ಸಂಗತಿ, ಮನೆ ತುಂಬ ಅಂದರೆ ತುಂಬ ಶಾಂತವಾಗಿತ್ತು. ನಾನು ಕೇಳಿದೆ, ಮನೆಯಲ್ಲಿ ಯಾರೂ ಇಲ್ವಾ? ಅವಳು ನಗುತ್ತಾ ಹೇಳಿದ್ಲು, ಇಲ್ಲ ಇಲ್ಲ, ಎಲ್ಲರೂ ಹೊರಗೆ ಹೋಗಿದ್ದಾರೆ. ನನಗೆ ಸ್ವಲ್ಪ ಅಸಹಜವಾಗಿ ಅನ್ನಿಸ್ತು, ಆದರೆ ನಾನು ಏನೂ ಹೇಳಲಿಕ್ಕೆ ಹೋಗಲಿಲ್ಲ. ಅವಳು ಸೋಫಾದ ಮೇಲೆ ಕುಳಿತುಕೊಳ್ಳೋಕೆ ಹೇಳಿದ್ಲು, ಕಾಫಿ ಬೇಕಾ? ಟೀ, ಕಾಫಿ, ಎನಿಥಿಂಗ್ ಅಂತ ಕೇಳಿದ್ಲು. ಬೇಡ ಬೇಡ, ಅವಳು ನನ್ನ ಎದುರು ಕುಳಿತುಕೊಂಡ್ಳು. ಕೆಲವೇ ಕ್ಷಣಗಳಲ್ಲಿ ನಾವಿಬ್ಬರು ಮೌನವಾಗಿಬಿಟ್ವಿ. ನಂತರ ಅವಳು ನಿಧಾನವಾಗಿ ಕೇಳಿದ್ಲು, ಆನಂದ್, ನಾನು ನಿಮಗೆ ಒಂದೇ ಒಂದು ಪ್ರಶ್ನೆ ಕೇಳಬಹುದಾ ಅಂತ. ಆ ಒಂದು ಕ್ಷಣದಲ್ಲಿ ತುಂಬ ಭಯ ಆಯಿತು, ಆದರೂ ಕೂಡ ಹಾಂ ಹೌದೌದು ಕೇಳಿ. ಅವಳು ಸ್ವಲ್ಪ ನಿಂತು ಮತ್ತೆ ಮಾತಾಡಿದ್ಲು, ನೀನು ನನ್ನ ಹೇಗೆ ನೋಡ್ತೀಯಾ? ಆ ಪ್ರಶ್ನೆ ಕೇಳಿದಾಗ ಒಂದು ಕ್ಷಣ ಬೆಚ್ಚಿ ಬಿದ್ದುಬಿಟ್ಟೆ. ಆದರೆ ಅವಳು ಮತ್ತೆ ನಗುತ್ತಾ ಹೇಳಿದ್ಲು, ಆದರೆ ನಾನು ನಿನಗೆ ಏನಾಗಿ ಕಾಣಿಸ್ತೀನಿ? ಯಾವ ರೀತಿ ಕಾಣಿಸ್ತಾ ಇದ್ದೀನಿ? ನನಗೆ ಈ ಪ್ರಶ್ನೆಗೆ ತಕ್ಷಣ ಉತ್ತರ ಬರಲಿಲ್ಲ, ಹೆಂಗೆ ಎಕ್ಸ್ಪ್ರೆಷನ್ ಮಾಡಬೇಕಂತ. ಯಾಕಂದರೆ ಇದುವರೆಗೆ ನಾನು ಅವಳನ್ನು ಆ ರೀತಿಯಾಗಿ ಯೋಚಿಸಿರಲಿಲ್ಲ. ಕೆಲ ಕ್ಷಣಗಳ ನಂತರ ನಾನು ಹೇಳಿದೆ, ನೀವು ನಮ್ಮ ಮನೆ ಬಾಡಿಗೆದಾರ್ತಿ ಮತ್ತು ಸ್ನೇಹಿತೆ. ಅವಳು ಅದನ್ನು ಕೇಳಿ ಸ್ವಲ್ಪ ನಕ್ಕಿದ್ಲು. ಅಷ್ಟೇನಾ ಅಂತ ಕೇಳಿದ್ಲು. ಆ ಪ್ರಶ್ನೆ ಕೇಳಿದಾಗ ನನ್ನ ಮನಸ್ಸಲ್ಲಿ ಏನೋ ಒಂದು ರೀತಿ ಗೊಂದಲ ಶುರುವಾಯಿತು. ನನಗೇನೋ ಒಂದು ಅರ್ಥವಾಗದ ಪರಿಸ್ಥಿತಿ. ಆ ದಿನದ ನಂತರ ನಮ್ಮ ನಡುವೆ ಮಾತುಕತೆ ಅನ್ನೋದು ಇನ್ನೂ ಅತಿಯಾಗಿ ಹೆಚ್ಚಾಯಿತು. ಜಿಮ್ಗೆ ಹೋಗುವಾಗ, ವಾಪಸ್ ಬರ್ತಿದ್ದಾಗ ಕೆಲವೊಮ್ಮೆ ನಾವು ಹೆಚ್ಚು ಸಮಯ ಮಾತಾಡ್ತಿದ್ವಿ. ಪ್ರಿಯಾ ತುಂಬ ಓಪನ್ ಆಗೇ ಮಾತಾಡ್ತಾ ಇದ್ಲು. ಒಂದಿನ ಅವಳು ತನ್ನ ಜೀವನದ ಬಗ್ಗೆ ಹೇಳೋಕ್ಕೆ ಶುರು ಮಾಡಿದ್ಲು. ನನ್ನ ಜೀವನ ಎಲ್ಲರಿಗೂ ಕಾಣುವಷ್ಟು ಸುಲಭವಾಗಿ ಕಾಣಲ್ಲ ಅಂತ ಅವಳು ಹೇಳ್ತಾ ಇದ್ಲು. ನಾನು ಅಂದ್ಕೊಂಡೆ ಇವಳಿಗೇನಾಗಿದೆ ಅಂತ. ನಾನು ಆಶ್ಚರ್ಯದಿಂದ ಕೇಳಿದೆ, ಯಾಕೆ ಏನಾಯಿತು ಅಂಥದ್ದು? ಅವಳು ಕೆಲ ಕ್ಷಣ ಒಂಥರ ಮೌನವಾಗಿಬಿಟ್ಲು, ಏನೋ ಆಗಿರೋ ಥರ. ನಂತರ ಹೇಳಿದ್ಲು, ಕೆಲವೊಮ್ಮೆ ಜೀವನದಲ್ಲಿ ನಾವು ತೆಗೆದುಕೊಳ್ಳುವಂಥ ನಿರ್ಧಾರ ಮುಂದೆ ತುಂಬ ಸಮಸ್ಯೆ ಆಗಿಬಿಡುತ್ತವೆ. ಅವಳ ಮಾತುಗಳಲ್ಲಿ ಏನೋ ದುಃಖ ಇತ್ತು, ನೋವಿತ್ತು. ಆ ದಿನ ನಾನು ಮೊದಲ ಬಾರಿ ಅವಳನ್ನು ಬೇರೆ ದೃಷ್ಟಿಯಿಂದ ನೋಡೋಕ್ಕೆ ಶುರು ಮಾಡಿದೆ. ಅವಳು ಕೇವಲ ಆತ್ಮವಿಶ್ವಾಸದಿಂದ ಇರುವಂಥ ಹೆಂಗಸು ಮಾತ್ರ ಅಲ್ಲ, ಅವಳ ಒಳಗೆ ಏನೋ ಕತೆ ಇದೆ, ನೋವಿದೆ ಅನ್ನೋದು ನನಗೆ ಆ ಕ್ಷಣ ಅರ್ಥವಾಗೋಕ್ಕೆ ಶುರುವಾಯಿತು. ಆದರೆ ನನಗೆ ಇನ್ನೂ ಒಂದು ವಿಷಯ ಅರ್ಥ ಆಗಿಲ್ಲ. ಅವಳು ಯಾಕೆ ನನ್ನ ಜೊತೆ ಇಷ್ಟು ಓಪನ್ನಾಗಿ ಮಾತಾಡ್ತಾ ಇದ್ದಾಳೆ, ಎಲ್ಲನೂ ಹಂಚ್ಕೊಳ್ತಾ ಇದ್ದಾಳೆ, ಆದರೂ ಕೂಡ ಅವಳ ಭಾವನೆಗಳು ಬೇರೆ ಇದೆ. ಒಂದಿನ ಜಿಮ್ಮಿಂದ ಮನೆಗೆ ಬರ್ತಾ ಇದ್ದಾಗ ಅವಳು ಹೇಳಿದ ಮಾತು ನನ್ನ ಮನಸ್ಸನ್ನು ತುಂಬ ಕದಲಿಸ್ಬಿಡುತ್ತೆ. ಆನಂದ್, ಕೆಲವೊಮ್ಮೆ ನಾನು ನಿನ್ನ ಜೊತೆ ಮಾತಾಡಿದ್ರೆ, ನನ್ನ ಮನಸ್ಸಿನ ಭಾವನೆನ ಹಂಚ್ಕೊಂಡ್ರೆ ನಂಗೆ ತುಂಬ ಹಗುರ ಅನಿಸುತ್ತೆ. ನಾನು ಕೇಳಿದೆ, ಅದರ ಅರ್ಥ ಏನು ಅಂತ. ಅವಳು ನಗುತ್ತಾ ಹೇಳಿದ್ಲು, ಇಷ್ಟೇ, ನೀನನ್ನು ಜಡ್ಜ್ ಮಾಡೋದಿಲ್ಲ. ಆ ಮಾತು ಕೇಳಿದಾಗ ನನಗೆ ಸ್ವಲ್ಪ ಸಂತೋಷವೂ ಆಯಿತು, ಗೊಂದಲವೂ ಆಯಿತು. ಆದ್ರ ನಂತರ ನಾನು ಗಮನಿಸಿದ ಒಂದು ವಿಷಯ, ಪ್ರಿಯಾ ನನ್ನನ್ನು ಹೆಚ್ಚು ಹೆಚ್ಚು ಗಮನಿಸ್ತಾ ಇದ್ಲು. ನಾನು ಯಾವಾಗ ಜಿಮ್ ಬರ್ತೀನಿ, ಯಾವಾಗ ಮನೆಗೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನಿ, ಫ್ರೆಂಡ್ಸ್ ಜೊತೆ ಎಲ್ಲಿರ್ತೀನಿ,
ಕಾಲೇಜಿಗೆ ಎಷ್ಟೊತ್ತಿಗೆ ಹೋಗ್ತೀನಿ, ಎಷ್ಟೊತ್ತು ಕೂತಿರ್ತೀನಿ, ಅವಳಿಗೆಲ್ಲ ಪ್ರತಿಯೊಂದು ಕೂಡ ಇಂಚಿಂಚು ಮಾಹಿತಿ ಗೊತ್ತಿತ್ತು. ಒಂದಿನ ಸಂಜೆ ನಾನು ಜಿಮ್‌ಗೆನೇ ಹೋಗಲಿಲ್ಲ. ಅದೇ ರಾತ್ರಿ ಅವಳು ಮೆಸೇಜ್ ಕೂಡ ಕಳಿಸಿದ್ಲು, "ಇಂದು ಯಾಕೆ ಬರಲಿಲ್ಲ ಜಿಮ್‌ಗೆ" ಅಂತ. ನಾನು ಅಚ್ಚರಿಯಿಂದ ಮೆಸೇಜ್ ನೋಡಿದೆ. ಅವಳು ನನ್ನ ಬಗ್ಗೆ ಅಷ್ಟು ಗಮನ ಕೊಡ್ತಿದ್ದಾಳೆ, ಇವತ್ತು ಒಂದಿನ ಹೋಗದೇ ಇರೋದಕ್ಕೆ ಮಿಸ್ ಮಾಡ್ಕೊಂಡಿದ್ದಾಳೆ ಅನ್ನೋದು ನನಗೆ ಹೊಸ ಅನುಭವ. ನಾನು ಉತ್ತರ ಕೊಟ್ಟೆ, "ಸ್ವಲ್ಪ ಕೆಲಸ ಇತ್ತು." ಅವಳು ಮತ್ತೆ ಬರೆದ್ಲು, "ನಾಳೆ ಬರ್ತೀಯಾ?" ಆ ಕ್ಷಣದಲ್ಲಿ ನನಗೊಂದು ಪ್ರಶ್ನೆ ಮನಸ್ಸಲ್ಲಿ ಮೂಡಿತು. ಪ್ರಿಯಾ ನನ್ನನ್ನು ಕೇವಲ ಸ್ನೇಹಿತನಾಗಿ ನೋಡ್ತಿದ್ದಾಳಾ ಅಥವಾ ಇನ್ನೇನಾದರೂ ಹೆಚ್ಚಿನದಾಗಿ ಯೋಚಿಸ್ತಿದ್ದಾಳಾ ಅಂತ. ಆ ಪ್ರಶ್ನೆಗೆ ಉತ್ತರ ಖಂಡಿತ ನನಗೆ ಕೆಲವು ದಿನಗಳಲ್ಲಿ ಸಿಕ್ಕೋಯ್ತು. ಯಾಕಂದರೆ ಆ ಒಂದು ರಾತ್ರಿ ನಡೆದ ಘಟನೆ ಎಲ್ಲವನ್ನ ಕೂಡ ಬದಲಾಯಿಸ್ಬಿಡ್ತು. ನನ್ನ ಮತ್ತು ಪ್ರಿಯಾಳ ನಡುವಿನ ಒಂದು ಸಂಬಂಧವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಆ ರಾತ್ರಿ ಪ್ರಿಯಾ ಕಳಿಸಿರುವಂತಹ ಆ ಮೆಸೇಜ್, ಆ ಆತ್ಮೀಯತೆ ನೋಡಿದಾಗ ನನಗೆ ಸ್ವಲ್ಪ ಆಶ್ಚರ್ಯವೂ ಆಯಿತು, ಎಲ್ಲೋ ಒಂದು ಕಡೆ ಭಯ ಕೂಡ ಶುರುವಾಯಿತು. ಹಾಗೆ ಅಚಾನಕ್ಕಾಗಿ ಅವಳು ಸ್ವಲ್ಪ ಮೇಲಕ್ಕೆ ಬರ್ತೀಯಾ ಮಾತಾಡಬೇಕು ಅಂತ. ಗಂಟೆ ಏನು ಕಮ್ಮಿ ಆಗಿರಲಿಲ್ಲ, ಸುಮಾರು 9 ಗಂಟೆ ರಾತ್ರಿ ಸಮಯ. ಮೊದಲಿಗೆ ನಾನು ಸ್ವಲ್ಪ ಯೋಚಿಸಿದೆ, ಯಾಕೆ ಇಷ್ಟು ರಾತ್ರಿ ಯಾಕೆ ನನ್ನನ್ನು ಕರೀತಿದ್ದಾಳೆ ಅಂತ. ಆದರೆ ಏನೋ ಕಾರಣಕ್ಕೆ ನಾನು ಮೇಲಕ್ಕೆ ಹೋಗಲೇಬೇಕಾಯಿತು, ಹೋದೆ. ಮೇಲಕ್ಕೆ ಹೋಗಿ ಬಾಗಿಲು ತಟ್ಟಿದಾಗ ಪ್ರಿಯಾ ಬಾಗಿಲನ್ನು ತೆಗಿತಾಳೆ. ಅವಳು ನನ್ನನ್ನು ನೋಡಿ ನಗಲಿಲ್ಲ, ಸಾಮಾನ್ಯವಾಗಿ ಇದ್ದ ಹಾಗೆ ಮಾತಾಡಲಿಲ್ಲ. ಅವಳ ಮುಖದಲ್ಲಿ ಏನೋ ಒಂದು ರೀತಿಯ ದುಃಖ, ನೋವು ಅನ್ನೋದು ಎದ್ದು ಕಾಣ್ತಾ ಇತ್ತು. "ಒಳಗೆ ಬಾ" ಎಂದು ನಿಧಾನವಾಗಿ ಹೇಳಿದ್ಲು. ನಾನು ಒಳಗೆ ಹೋಗಿ ಕುಳಿತೆ. ಕೆಲವು ಕ್ಷಣಗಳು ಅವಳು ಏನೂ ಮಾತಾಡಲಿಲ್ಲ. ನಂತರ ಅವಳು ನಿಧಾನವಾಗಿ ಅವಳ ಮನಸ್ಸಿನಲ್ಲಿರೋದನ್ನ ಹೇಳೋಕೆ ಶುರು ಮಾಡ್ತಾಳೆ. ಆನಂದ್, ನನಗೆ ಯಾರ ಜೊತೆನಾದರೂ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ಕೇಳಿದೆ, "ಅಯ್ಯೋ ಏನಾಯ್ತು ಇಷ್ಟೊತ್ತಲ್ಲಿ?" ಅವಳೊಂದು ಆಳವಾದ ಉಸಿರನ್ನು ತೆಗೆದುಕೊಂಡು ದೀರ್ಘ ಉಸಿರೆಲ್ಲ ಬಿಟ್ಲು. ಕೆಲವೊಮ್ಮೆ ಜೀವನದಲ್ಲಿ ನಾವು ಹೊರಗೆ ನೋಡಿದಷ್ಟು ಸಂತೋಷವಾಗಿರೋದಿಲ್ಲ. ಒಳಗಡೆ ಬೇರೆಯೇ ಕತೆ ಇರುತ್ತೆ, ಮೇಲ್ಗಡೆ ಮಾತ್ರ ಫಿಲ್ಟರ್ ಹಾಕಿರ್ತಾರೆ. ಆ ಮಾತು ಕೇಳಿದಾಗ ನನಗೆ ಅರ್ಥ ಆಯಿತು, ಅವಳ ಮನಸ್ಸಿನಲ್ಲಿ ತುಂಬ ವಿಷಯಗಳಿದೆ ಇನ್ನೊಬ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಅಂತ. ಅವಳು ನಿಧಾನವಾಗಿ ತನ್ನ ಜೀವನದ ಬಗ್ಗೆ ಹೇಳೋಕ್ಕೆ ಶುರು ಮಾಡಿದ್ಲು. ತನ್ನ ಜೀವನದಲ್ಲಿ ನಾನು ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡೆ, ಆದರೆ ಈಗ ಕೆಲವೊಮ್ಮೆ ಅದು ಸರಿ ಇತ್ತಾ ತಪ್ಪಿತ್ತಾ ಅನ್ನೋ ಪ್ರಶ್ನೆ ಬಂದೇ ಯಾವಾಗಲೂ ಕಾಡ್ತಾನೆ ಇರುತ್ತೆ. ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಆ ಕ್ಷಣದಲ್ಲಿ ಅವಳನ್ನು ಸಾಧಾರಣ ಮನುಷ್ಯಳಾಗಿ ನಾನು ನೋಡಿದ್ದು. ಇಲ್ಲಿವರೆಗೆ ನಾನು ಅವಳನ್ನು ಆತ್ಮವಿಶ್ವಾಸದಿಂದ ಇರುವಂತಹ ಮಹಿಳೆಯಾಗಿ ನೋಡ್ತಾ ಇದ್ದೆ. ಆ ರಾತ್ರಿ ಅವಳು ತುಂಬ ಒಂಟಿಯಾಗಿರುವ ವ್ಯಕ್ತಿಯಾಗಿದ್ಲು. ನಾನು ಹೇಳಿದೆ, "ಜೀವನದಲ್ಲಿ ಎಲ್ಲರಿಗೂ ಸಮಸ್ಯೆಗಳು ಬರ್ತವೆ, ಆದರೆ ಅದನ್ನು ಹಂಚಿಕೊಂಡ್ರೆ ಸ್ವಲ್ಪ ಹಗುರವಾಗಬಹುದು ಅಷ್ಟೇ." ಅವಳು ನನ್ನ ಹತ್ರ ನೋಡಿ ನಗಿದ್ಲು. "ನೀನು ತುಂಬ ಚಿಕ್ಕವನು, ಆದರೆ ತುಂಬ ಮೆಚ್ಯೂರ್ ಆಗಿ ಮಾತಾಡ್ತಿದ್ಯಾ, ಅದಕ್ಕೆ ನಿನ್ನಂದರೆ ನನಗೆ ತುಂಬ ಇಷ್ಟ." ಆ ಮಾತು ಕೇಳಿಸಿದಾಗ ನನಗೆ ಸ್ವಲ್ಪ ಅಸಹಜ ಅಂತಲೂ ಅನ್ನಿಸ್ತು. ಯಾಕಂದರೆ ಆ ಕ್ಷಣದಲ್ಲಿ ನನಗೆ ಅರ್ಥ ಆಯಿತು, ನಮ್ಮ ನಡುವೆ ಒಂದು ಅಸಾಧಾರಣ ಪರಿಸ್ಥಿತಿ ಇದೆ. ನಾನು 20 ವರ್ಷದ ಹುಡುಗ, ಅವಳು ನನಗಿಂತ ದೊಡ್ಡವಳು, ಸುಮಾರು 10ರಿಂದ 12 ವರ್ಷ. ಆದರೆ ನಮ್ಮ ನಡುವೆ ಒಂದು ವಿಚಿತ್ರವಾದ ನಂಟು ಮೂಡುತ್ತೆ. ನಾವಿಬ್ಬರ ನಡುವೆ ಇರುವಂಥ ಸ್ನೇಹ ಎಂಥದ್ದು. ಆ ರಾತ್ರಿ ನಾವು ತುಂಬ ಹೊತ್ತು ಮಾತಾಡಿದ್ವಿ, ಬಹಳ ಮಾತಾಡಿದ್ವಿ. ಜೀವನ, ನಮ್ಮ ಕನಸು, ನಮ್ಮ ನಿರೀಕ್ಷೆ ಎಲ್ಲದರ ಬಗ್ಗೆ. ನಂತರ ನಾನು ಹೊರಟು ಹೋಗಲು ಎದ್ದು ನಿಂತೆ. ಆ ಸಮಯದಲ್ಲಿ ಪ್ರಿಯಾ ನಿಧಾನವಾಗಿ ಹೇಳಿದ್ಲು, "ಧನ್ಯವಾದಗಳು ಇಂದು ನನ್ನ ಮಾತು ಕೇಳಿದ್ದಕ್ಕೆ." ನನ್ನ ಮಾತನ್ನು ಕೇಳೋದಕ್ಕೆ ಯಾರೂ ಇರಲಿಲ್ಲ. ನಾನು ನಗುತ್ತಾ ಹೇಳಿದೆ, "ಅಯ್ಯೋ ಯಾವಾಗ ಬೇಕಾದರೂ ಮಾತಾಡಬಹುದು, ಅದಕ್ಕೇನು." ಆ ರಾತ್ರಿ ನಾನು ಕೆಳಗೆ ಮನೆಗೆ ಬಂದಾಗ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಸುತ್ತಾ ಇತ್ತು, ಈ ಸ್ನೇಹ ಮುಂದೆ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ. ಕೆಲ ದಿನಗಳು ಹೀಗೆ ಕಳೆಯಿತು. ಆದರೆ ಒಂದು ದಿನ ಅನಿರೀಕ್ಷಿತವಾದ ಒಂದು ಘಟನೆ ನಡೆದೇ ಹೋಯಿತು. ಒಂದು ಬೆಳಗ್ಗೆ ಪ್ರಿಯಾ ನಮ್ಮ ಮನೆಗೆ ಬಂದಳು. ನಾರ್ಮಲ್ ಆಗಿಯೇ ಬಂದವಳು. ಅಮ್ಮನ ಜೊತೆ ಹಿಂಗೆ ಮಾತಾಡ್ತಾ ಚಿಟ್ ಚಾಟ್ ಮಾತಾಡ್ತಾ ಇದ್ಲು. ನಾವು ಬೇರೆ ಮನೆಗೆ ಶಿಫ್ಟ್ ಆಗ್ತಿದ್ದೀವಿ. ಆ ಸುದ್ದಿ ಕೇಳಿದಾಗ ನನಗೆ ಒಂಥರ ಆಶ್ಚರ್ಯ ಆಯಿತು. ಎಲ್ಲೋ ಒಂದು ಕಡೆ ಸಂಕಟ ಕೂಡ ಆಯಿತು ಅನಿಸುತ್ತೆ. ಕೆಲ ಗಂಟೆಗಳಲ್ಲೇ ಅವರು ಸಾಮಾನುಗಳನ್ನು ಪ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಸಂಜೆ ಹೊತ್ತಿಗೆ ಅವರು ಮನೆಯನ್ನೇ ಬಿಟ್ಬಿಟ್ರು. ಆ ಮನೆ ಖಾಲಿಯಾಗೋಯಿತು. ಹೋಗುವ ಮೊದಲು ಪ್ರಿಯಾ ನನ್ನನ್ನು ನೋಡಿ ನಗುತ್ತಾ ಹೇಳಿದ್ದು, "ಜೀವನದಲ್ಲಿ ಕೆಲವರು ಸ್ವಲ್ಪ ಸಮಯ ಮಾತ್ರ ಬರ್ತಾರೆ, ಆದರೆ ಕೆಲವು ನೆನಪುಗಳನ್ನು ಬಿಡ್ತಾರೆ." ನಾನು ಏನೂ ಹೇಳಲಿಲ್ಲ. ಅವರು ಕಾರ್ನಲ್ಲಿ ಹೋಗ್ತಿರುವುದನ್ನು ನೋಡುತ್ತಾ ನಿಂತಿದ್ದೆ.
ಆ ದಿನದ ನಂತರ ಪ್ರಿಯಾ ಮತ್ತೆ ನನ್ನ ಜೀವನದಲ್ಲಿ ಎಂದೂ ಕೂಡ ಕಾಣಿಸ್ಲೇ ಇಲ್ಲ. ಆದರೆ ಕೆಲವೊಮ್ಮೆ ನಾನು ಕೂಡ ಯೋಚಿಸ್ತಾನೆ ಇರ್ತೀನಿ, ಅವಳು ನನ್ನ ಜೀವನಕ್ಕೆ ಏನು? ಆ ಸಮಯದಲ್ಲಿ ನಮ್ಮ ನಡುವೆ ಹುಟ್ಟಿದ್ದಂತಹ ವಿಚಿತ್ರ ಸ್ನೇಹ ಎಂಥದ್ದು ಅಂತ. ಅದು ಕೇವಲ ಒಂದು ಸಾಮಾನ್ಯ ಪರಿಚಯವಾಗಿತ್ತಾ ಅಂತ. ಇನ್ನೇನಾದರೂ ಆಗಿರಬಹುದಾಗಿತ್ತಾ? ಇಂದಿಗೂ ಈ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಕೇ ಇಲ್ಲ. ನಾನಾಗ ತೆಗೆದುಕೊಂಡಂತಹ ನಿರ್ಧಾರ ಸರಿ ಇತ್ತಾ? ಅಥವಾ ನನ್ನ ಜೀವನ ದೊಡ್ಡ ತಪ್ಪಾಗಬಹುದಿತ್ತಾ? ಗೊತ್ತಿಲ್ಲ. ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಇಂಥ ನೂರಾರು ಕತೆಗಳಿದೆ, ದಯವಿಟ್ಟು ನಮ್ಮ ಚಾನಲ್‌ನ ಚೆಕ್ಔಟ್ ಮಾಡಿ.